ನಮಸ್ಕಾರ. ಕರ್ನಾಟಕ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಲಾರಿ ಚಾಲಕನ ಅಜಾಗರೂಕತೆಯಿಂದಲೇ ಚಿತ್ರದುರ್ಗ ಬಸ್ ದುರಂತ. ಸುರಕ್ಷತೆಗೆ ಸಾರಿಗೆ ಇಲಾಖೆ ಕಟ್ಟುನಿಟ್ಟಿನ ಕ್ರಮ. ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ. ಭಾರತದ ಮೂಲಸೌಕರ್ಯಕ್ಕೆ ಭದ್ರ ಬುನಾದಿ ಹಾಕಿದ ಮಹಾನಾಯಕ ವಾಜಪೇಯಿ. ಅಟಲ್ಜಿ ಮೌಲ್ಯಗಳು ನಮಗೆ ದಾರಿದೀಪ. ಸಕಲೇಶಪುರದಲ್ಲಿ ಶಾಸಕ ಸಿಮೆಂಟ್ ಮಂಜು ಗುಣಗಾನ. ರವಿಶಂಕರ್ ಸಿಎಂನ ದತ್ತುಪುತ್ರನಂತೆ, ಅಭಿವೃದ್ಧಿ ಸಹಿಸದೆ ಸುಳ್ಳು ಆರೋಪ ಮಾಡುತ್ತಿದ್ದಾರೆ. ಕೆಆರ್ ನಗರದಲ್ಲಿ ಕೈ ಮುಖಂಡರ ತಿರುಗೇಟು. ಲಾರಿ ಚಾಲಕನ ರ್ಯಾಶ್ ಡ್ರೈವ್ ಹಾಗೂ ಅಜಾಗರೂಕತೆಯಿಂದ ಚಿತ್ರದುರ್ಗದಲ್ಲಿಂದು ಅಪಘಾತವಾಗಿದೆ ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಚಿತ್ರದುರ್ಗ ಬಸ್ ದುರಂತದ ಕುರಿತು ಮಾಗಡಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಗೋಕರ್ಣಕ್ಕೆ ಹೋಗುತ್ತಿದ್ದ ಸೀ ಬರ್ಡ್ ಬಸ್ಗೆ ಲಾರಿ ಡಿಕ್ಕಿಯಾಗಿ ಅವಘಡ ಸಂಭವಿಸಿದೆ. ಡಿವೈಡರ್ ದಾಟಿ ಬಂದು ಬಸ್ನ ಡೀಸೆಲ್ ಟ್ಯಾಂಕ್ಗೆ ಲಾರಿ ಗುದ್ದಿದೆ. ಈಗಾಗಲೇ ಸಾರಿಗೆ ಇಲಾಖೆ ಕಮಿಷನರ್ ಸ್ಥಳಕ್ಕೆ ಹೋಗಿದ್ದಾರೆ. ಯಾವ ಕಾರಣಕ್ಕೆ ಬೆಂಕಿ ಹೊತ್ತಿಕೊಂಡಿದೆ ಎಂಬ ಬಗ್ಗೆ ತನಿಖೆ ನಡೆಸಬೇಕಿದೆ. ಮೊನ್ನೆಯೂ ಒಂದು ಬಸ್ ದುರಂತವಾದಾಗ ಈ ಬಗ್ಗೆ ಸಾರಿಗೆ ಇಲಾಖೆ ಸಾಕಷ್ಟು ಕ್ರಮ ವಹಿಸಿದೆ. ಬಸ್ನಲ್ಲಿ ಯಾವುದೇ ರೀತಿಯ ಸ್ಫೋಟಕ ವಸ್ತುಗಳನ್ನು ಸಾಗಿಸದಂತೆ ಎಚ್ಚರ ವಹಿಸಿದ್ದೇವೆ. 2013ರಲ್ಲೂ ನಾನು ಸಾರಿಗೆ ಸಚಿವನಾಗಿದ್ದಾಗ ಒಂದು ಬಸ್ ಅಗ್ನಿ ದುರಂತವಾಗಿತ್ತು. ಆಗಲೂ ಎಲ್ಲಾ ಬಸ್ಗಳಿಗೆ ಕಡ್ಡಾಯ ಎಮರ್ಜೆನ್ಸಿ ಡೋರ್ ಮಾಡಿದ್ದೇವೆ. ಈಗಲೂ ಎಲ್ಲಾ ಬಸ್ಗಳಲ್ಲೂ ಎಮರ್ಜೆನ್ಸಿ ಡೋರ್ ಕಡ್ಡಾಯ ಮಾಡಲಾಗಿದೆ. ಈ ಅವಘಡ ಚಾಲಕನ ಅಜಾಗರೂಕತೆಯಿಂದವಾಗಿದೆ. ಈಗಾಗಲೇ ಜಿಲ್ಲಾಡಳಿತಕ್ಕೆ ಸಿಎಂ ಸೂಚನೆ ನೀಡಿದ್ದಾರೆ. ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳುವಂತೆ ತಿಳಿಸಿದ್ದಾರೆಂದು ತಿಳಿಸಿದರು. ಇದು ಸೀ ಬರ್ಡ್ ಅಂತ ಒಂದು ಬಸ್ಸು, ಲಕ್ಸುರಿ ಬಸ್ಸು. ಅದು ಗೋಕರ್ಣಕ್ಕೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಹಿರಿಯೂರು ಚಿತ್ರದುರ್ಗ ಜಿಲ್ಲೆ ಹತ್ರ ಬರುತ್ತೆ. ಅಲ್ಲಿ ಆಪೋಸಿಟ್ಟು ಲಾರಿ ಬರ್ತಾ ಇದೆ. ಲಾರಿ ಯೂಶಲಾಗಿ ಹೈವೇಸಲ್ಲಿ ಕನಿಷ್ಠ 10 ಅಡಿ ಮೀಡಿಯನ್ ಇದ್ದೇ ಇರುತ್ತೆ. ಮೀಡಿಯನ್ ದಾಟಿ ಬಂದು ಬಸ್ಗೆ ಹೊಡೆದಿದೆ. ಅಂದರೆ ರ್ಯಾಶ್ ಡ್ರೈವಿಂಗ್ ಇರಬೇಕು ಅಥವಾ ನಿದ್ರೆ ಇರಬೇಕು, ಎರಡರಲ್ಲೊಂದು. ಅದಕ್ಕೆ ನಮ್ಮ ಕಮಿಷನರು ಯೋಗೇಶು, ಅಡಿಷನಲ್ ಕಮಿಷನರು ಓಂಕಾರೇಶ್ವರವರು ಇಬ್ಬರು ಬೆಳಿಗ್ಗೆನೇ ಹೋಗ್ತೀನಿ ಅಂದರೆ ಈಗ ತಲುಪಿರ್ಬೋದು. ತಲುಪಿದ ಮೇಲೆ ಯಾವ ಕಾರಣಕ್ಕೆ ಬಸ್ಸು ಅಲ್ಲಿ ಬೆಂಕಿ ಹತ್ಕೊಳ್ತು ಅನ್ನೋದು ಗೊತ್ತಾಗುತ್ತೆ. ಹೊಡೆದಾಗ ಏನಾಗಿರುತ್ತೆ, ಬೆಳಿಗ್ಗೆ ಮಾಹಿತಿ ಪ್ರಕಾರ 11 ಅಂತಿತ್ತು. ಡೀಸೆಲ್ ಟ್ಯಾಂಕ್ಗೆ ಹೊಡೆದಾಗ ಸಹಜವಾಗಿ ಬೆಂಕಿ ಹತ್ತಿರ್ಬೋದು. ಆದರೂ ಕೂಡ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಡೋರ್ ಯಾವುದನ್ನ ಇಲ್ಲ ಅಂತೇಳಿದರೆ ಹೊಸದಾಗಿ ಮಾಡಿದರೆ, ಯಾಕೆಂದರೆ ನಾನು ಈಗ ಇಲಾಖೆ ಬಿಟ್ಟು ಆಗಲೇ 7-8 ವರ್ಷ ಆಗಿತ್ತು. ಹೊಸದಾಗಿ ಏನಾದರೂ ಯಾರೋ ತೊಗೊಂಡಿದ್ದರೆ ಅವರ ಎಮರ್ಜೆನ್ಸಿ ಡೋರ್ ಇಲ್ಲ ಅಂದರೆ FC ಮಾಡಲೇಬಾರ್ದು ಅಂತ ಹೇಳ್ಬಿಟ್ಟಿದ್ದೀನಿ. ಮಾಡೋದು ಇಲ್ಲ. ಇದು ಮೊನ್ನೆ ಆಗಿದ್ದು ಬೇರೆ ಇನ್ಸಿಡೆಂಟು. ಮುಂದೆನೇ ಅದು ವಾಹನ ಓಡಿಸುವಂಥ ಸಂದರ್ಭದಲ್ಲಿ ಸೈಕಲ್ ಮೋಟರ್ ಸಿಗಾಕೊಂಡು ಈ ಆಕ್ಸಿಡೆಂಟ್ ಏನಂದರೆ ಆಪೋಸಿಟ್ ಬಂದಿರೋದು. ಭಾರತೀಯ ರಾಜಕಾರಣದಲ್ಲಿ ಪ್ರಾಮಾಣಿಕತೆ ಮತ್ತು ಸಮ್ಮಿಲನ ರಾಜಕೀಯಕ್ಕೆ ಹೊಸ ದಿಕ್ಕು ನೀಡಿದ ಮಹಾನಾಯಕ ಅಟಲ್ ಬಿಹಾರಿ ವಾಜಪೇಯಿ ಎಂದು ಶಾಸಕ ಸಿಮೆಂಟ್ ಮಂಜು ಸ್ಮರಿಸಿದರು. ಸಕಲೇಶಪುರ ಪಟ್ಟಣದ ಶಾಸಕರ ಗೃಹ ಕಚೇರಿಯಲ್ಲಿ ತಾಲೂಕು ಬಿಜೆಪಿ ಮಂಡಲ ವತಿಯಿಂದ ಆಯೋಜಿಸಿದ್ದ ಮಾಜಿ ಪ್ರಧಾನಿ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ದಿನಾಚರಣೆ ಹಾಗೂ ಉತ್ತಮ ಆಡಳಿತ ದಿನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ವಾಜಪೇಯಿಯವರು ಕವಿ ಹೃದಯದ ರಾಜಕಾರಣಿಯಾಗಿದ್ದರು. ಸುವರ್ಣ ಚತುಷ್ಪಥ ಯೋಜನೆ ಮತ್ತು ಗ್ರಾಮೀಣ ರಸ್ತೆ ಅಭಿವೃದ್ಧಿಯ ಮೂಲಕ ದೇಶದ ಮೂಲಸೌಕರ್ಯಕ್ಕೆ ಭದ್ರ ಬುನಾದಿ ಹಾಕಿದರು. ಪೋಖ್ರಾನ್ ಅಣು ಪರೀಕ್ಷೆಯಂತಹ ಧೈರ್ಯದ ನಿರ್ಧಾರಗಳು ಮತ್ತು ಲಾಹೋರ್ ಬಸ್ ಯಾತ್ರೆಯಂತಹ ಶಾಂತಿ ಪ್ರಯತ್ನಗಳು ಅವರ ಆಡಳಿತದ ಅತಿದೊಡ್ಡ ಮೈಲಿಗಲ್ಲುಗಳು ಎಂದು ಶ್ಲಾಘಿಸಿದರು. ಬೇರೆ ಬೇರೆ ರಾಜ್ಯಗಳಲ್ಲಿ ಎಷ್ಟು ವರ್ಷಗಳಿಂದ ನಿರಂತರವಾಗಿ ಅಧಿಕಾರ ಹಿಡಿತಕ್ಕಂಥವೆಲ್ಲರೂ ಕೂಡ ನೋಡಿದ್ದೀರಾ. ಆದರೆ ಆ ಪಕ್ಷಗಳೆಲ್ಲ ಇವತ್ತು ನಶಿಸಿ ಹೋಗ್ತಕ್ಕಂಥ ಹಂತಕ್ಕೆ ತಲುಪಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ಕೇವಲ 2 ಸ್ಥಾನದಿಂದ ಆರಂಭ ಆಗಿರ್ತಕ್ಕಂಥ ಪಾರ್ಟಿ ಇವತ್ತು ಭಾರತದ 18ಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ ಅಧಿಕಾರವನ್ನು ಮಾಡ್ತಾ ಇದೆ. ಕೇಂದ್ರದಲ್ಲಿ ಸತತವಾಗಿ 11 ವರ್ಷಗಳಿಂದ ಅಧಿಕಾರವನ್ನು ಮಾಡ್ತಾ ಇದೆ. ಯಾವುದೇ ರಾಜಕೀಯ ಪಕ್ಷಗಳು ಅಧಿಕಾರ ಮಾಡ್ಬೋದು, ದೊಡ್ಡ ವಿಷಯ ಅಲ್ಲ. ಆದರೆ ಯಾವ ರೀತಿಯ ಪಾರದರ್ಶಕವಾದಂಥ ಆಡಳಿತವನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾವು ನೋಡಬೇಕು. ಇವತ್ತು ಉತ್ತಮ ಆಡಳಿತದ ದಿನವನ್ನಾಗಿ ವಾಜಪೇಯಿ ಅವರ ಜನ್ಮದಿನದ ಈ ಸಂದರ್ಭದಲ್ಲಿ ಇಡೀ ಭಾರತದಲ್ಲಿ ಆಚರಣೆಯನ್ನು ಮಾಡ್ತಾರೆ. ಅಂದರೆ ನೀವು ಯೋಚನೆ ಮಾಡಬೇಕು, ಒಬ್ಬ ಪಕ್ಷದ ಮುಖಂಡ ಅಥವಾ ಒಬ್ಬ ಪಕ್ಷದಲ್ಲಿ ಯಾವುದಾದ್ರು ಒಂದು ಅಧಿಕಾರ ಹಿಡಿದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷಕ್ಕೆ ಉತ್ತಮವಾದ ಮೆರುಗು ಕೊಡ್ತಕ್ಕಂಥ ನಾಯಕರು ನಮ್ಮ ಪಕ್ಷದಲ್ಲಿದ್ದಾರೆ. ನೀವು ನೋಡ್ಬೋದು, ವಾಜಪೇಯಿ ಅವರು ಇರ್ಬೋದು.
ಈ ವೇಳೆ ಬಿಜೆಪಿ ತಾಲೂಕು ಅಧ್ಯಕ್ಷ ವಳಲಹಳ್ಳಿ ಅಶ್ವಥ್, ಪ್ರಧಾನ ಕಾರ್ಯದರ್ಶಿಗಳಾದ ಅಗ್ನಿ ಸೋಮಶೇಖರ್, ಮಧು ಬೊಮ್ಮನಕೆರೆ, ನಗರ ಅಧ್ಯಕ್ಷ ಲೋಕೇಶ್ ಸೇರಿದಂತೆ ಹಲವು ಪ್ರಮುಖರು ಉಪಸ್ಥಿತರಿದ್ದರು. ನಗರ ತಾಲೂಕಿನ ಶಾಸಕರಾದ ಡಿ ರವಿಶಂಕರ್ ಅವರ ಮೇಲೆ ವಿರೋಧ ಪಕ್ಷದವರು ಮಾಡುತ್ತಿರುವ ಆರೋಪಗಳು ಕೇವಲ ರಾಜಕೀಯ ಪ್ರೇರಿತ ಮತ್ತು ಸತ್ಯಕ್ಕೆ ದೂರವಾದವು ಎಂದು ಕಾಂಗ್ರೆಸ್ ಮುಖಂಡ ನವೀದ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಟ್ಟಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಾಸಕರ ವ್ಯಕ್ತಿತ್ವ ಮತ್ತು ಪುರಸಭೆ ಆಡಳಿತದ ಕುರಿತು ವಿರೋಧ ಪಕ್ಷದ ಟೀಕೆಗಳಿಗೆ ತೀವ್ರ ಪ್ರತಿಕ್ರಿಯೆ ನೀಡಿದರು. ಕೆಸ್ತೂರು ಕೊಪ್ಪಲಿನಲ್ಲಿರುವ ಶಾಸಕರ ನಿವಾಸವು ಕೇವಲ ತೋಟದ ಮನೆಯಲ್ಲ, ಅದು ಸದಾ ಜನರಿಗಾಗಿ ತೆರೆದಿರುವ ಶಾಸಕರ ಮನೆ. ಶಾಸಕ ರವಿಶಂಕರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ದತ್ತುಪುತ್ರರ ಸಮಾನ ಹಾಗೂ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ. ತಾಲೂಕಿನ ಅಭಿವೃದ್ಧಿಯನ್ನು ಸಹಿಸಲಾಗದ ವಿರೋಧ ಪಕ್ಷದವರು ಶಾಸಕರು ಅಧಿಕಾರಿಗಳಿಗೆ ಕಿರುಕುಳ ನೀಡುತ್ತಿದ್ದಾರೆ ಎಂದು ಸುಳ್ಳು ಆರೋಪ ಮಾಡುತ್ತಿದ್ದಾರೆಂದು ಕಿಡಿಕಾರಿದರು. ಇನ್ನು ಪುರಸಭೆ ಸದಸ್ಯರ ಮೇಲೆ ಲಂಚದ ಆರೋಪ ಮಾಡುತ್ತಿರುವವರ ವಿರುದ್ಧ ಹರಿಹಾಯ್ದ ನವೀದ್, ಬಜಾರ್ ರಸ್ತೆಯ ಕಟ್ಟಡ ಮಾಲೀಕರನ್ನು ಕಾನೂನು ಬಾಹಿರ ಕಟ್ಟಡಗಳ ಹೆಸರಿನಲ್ಲಿ ಹೆದರಿಸಿ ವಸೂಲಿ ಮಾಡುತ್ತಿರುವುದು ನೀವೇ ಹೊರತು ಕಾಂಗ್ರೆಸ್ ಸದಸ್ಯರಲ್ಲ. ಬೀದಿ ದೀಪದ ಗುತ್ತಿಗೆದಾರ ಶಿವು ಅವರಿಂದ ಪ್ರತಿ ತಿಂಗಳು 10 ರಿಂದ 20 ಸಾವಿರ ರು ಕಮಿಷನ್ ಪಡೆಯುತ್ತಿರುವವರು ಯಾರು ಎಂಬುದು ನಮಗೆ ತಿಳಿದಿದೆ. ಪ್ರತಿ ಟೆಂಡರ್ನಲ್ಲೂ ಹಣ ಪಡೆಯುತ್ತಿರುವ ಮಾಜಿ ಸದಸ್ಯ ಉಮೇಶ್ ಅವರ ನಡೆ ಖಂಡನೀಯ ಎಂದು ಆರೋಪಿಸಿದರು. ನಮ್ಮ ಬಗ್ಗೆ ಕಾಂಗ್ರೆಸ್ ಅವ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡೋಣ, ಏನೋ ಲಂಚಿನ ವಿಚಾರ, ರೋಲ್ಕಾರ್ ವಿಚಾರ ನಮ್ಮ ಜಾಮೀನು ಹೇಳೋಣ ಅಂತ. ನಾವೇನಾದ್ರು ನಮ್ಮ ಪಕ್ಷದವ್ರ ಹೋಗಿ ಬಜಾರ್ ರಸ್ತೆಯಲ್ಲಿ ಬಿಲ್ಡಿಂಗ್ ಮ್ಯಾನೇಷನ್ ಅಂದರೆ ಮುಖ್ಯದಾದ್ರು ಕೆಲಸ ಮಾಡಿದ್ರೆ ಯಾರು RTI ಹಾಕಿಸಿ ನಮ್ಮವ್ರು ಯಾರು ಅಧಿಕಾರಿಗಳಿಗೆ ಹಿಡಿದು ಅವ್ರಿಗೆ ಕರೆಸಿ ಅಂತ ಮಾತಾಡಿ ಯಾರು ದುಡ್ಡು ಈಸ್ಕೊಂಡಿರೋರು ಯಾರ್ಯಾರು ಅಂತ ಹೇಳಿರೋರಿಗೆ ಗೊತ್ತಿಲ್ಲ ಚೆನ್ನಾಗಿ. ಏನೋ ಬಿಲ್ಡಿಂಗ್ ಮ್ಯಾನೇಷನ್ ಅಂದರೆ ದುಡ್ಡು, ಗುತ್ತಿಗೆದಾರದ್ದು ಫೋಟೋ ಹೊಡೆದು ದುಡ್ಡು, ಅಲ್ಲಿ ಯಾರೋ ಕೆಲಸ ಮಾಡ್ತಾ ಇದ್ರೆ ಅವನಿಗೆ ಸ್ಟಾಪ್ ಮಾಡಿ ಅವನ ದುಡ್ಡು ವಸೂಲಿ. ಅವರು ಡೀಲ್ ಮಾಡ್ತಾರೆ. ತೋಟದ ಮನೆ ಪದ ಪತ್ರಕರ್ತರ ಗಮನಕ್ಕಿರಲಿ, ಬದಲಾಗಬೇಕು. ಶಾಸಕರ ಮನೆ ಕೆಸ್ತೂರು ಕೊಪ್ಪಳ ಇದು ಕಚೇರಿ, ಬಾಡಿಗೆ ಮನೆ. ಆಮೇಲೆ ಇನ್ನೊಂದು ಕಣಪ್ಪ ಕೂತಿದ್ದೀವಿ ಈ ಜಾಗದಲ್ಲಿ, ಈ ಜಾಗ ಕಟ್ಟಕ್ಕೆ ಶಿವಣ್ಣ ಚೀಫ್ ಆಫೀಸರು ಒಂದು ದಾರೆ ತಗೊಂಡ್ರೆ ಸಾಕು ನಿಲ್ಸೋ ಕೆಲಸ, ಒಂದು ಗುದ್ಲಿ ತಗೊಂಡ್ರೆ ನಿಲ್ಸೋ ಕೆಲಸ. ಇದೇ ಮಂತ್ರಿಗಳು, ಇದೇ ಮನೆ ಮಂಜಣ್ಣ, ನಾನು ಕೌನ್ಸಿಲರು, ನಮ್ಗೆ ಇನ್ನೂ ಪ್ರಧಾನ ಆಗಿಲ್ಲ, ನೀನೇ ಅವ್ನು ಕೇಳಕ್ಕೆ ಅಂತ ಹೇಳಿಸ್ತಾ ಅವ್ನು ಹೇಳ್ತಿದ್ಲ ಪಾಪ ಒಳ್ಳೆ ವರ್ಷ ಅವನು ಹೇಳಿಸ್ತಾ ಕೆಲಸ ನಿಲ್ಲಿಸ್ತಾ 2 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡ. ಎಷ್ಟು? 2 ಲಕ್ಷ. ಆಮೇಲೆ ಕೆಲಸ ಸಾರಾ ಮಹೇಶ್ವರ್ ಗಮನಕ್ಕೆ ತಂದ್ರು. ಚೀರಣಿ ಶಿವಣ್ಣ ಅಧ್ಯಕ್ಷರು ತಾಲೂಕ್ ಪಂಚಾಯತಿ ಒಳಗೆ ನಮ್ಮವ್ರ ಮನೆ ಕಟ್ಟಕ್ಕೆ. ಈ ಸಂದರ್ಭದಲ್ಲಿ ಪುರಸಭಾ ಮಾಜಿ ಅಧ್ಯಕ್ಷ ಶಿವನಾಯಕ್, ಮಾಜಿ ಸದಸ್ಯರಾದ ನಟರಾಜ್, ಸೈಯದ್ ಸಿದ್ದಿಕ್, ಶಂಕರಸ್ವಾಮಿ, ವಿನಯ್, ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ MS ಮಾದೇವ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಹಾಸನ ನಗರದ RC ರಸ್ತೆಯಲ್ಲಿರುವ ಐತಿಹಾಸಿಕ CSI ವೆಸ್ಲಿ ದೇವಾಲಯದಲ್ಲಿಂದು ಕ್ರಿಸ್ಮಸ್ ಹಬ್ಬವನ್ನು ಅತ್ಯಂತ ಸಂಭ್ರಮ ಮತ್ತು ಭಕ್ತಿಯಿಂದ ಆಚರಿಸಲಾಯಿತು. ಲೋಕರಕ್ಷಕ ಏಸುಕ್ರಿಸ್ತನ ಜನ್ಮದಿನದ ಅಂಗವಾಗಿ ದೇವಾಲಯವನ್ನು ಆಕರ್ಷಕವಾಗಿ ಅಲಂಕರಿಸಲಾಗಿತ್ತು. ಸಭಾಪಾಲಕರ ನೇತೃತ್ವದಲ್ಲಿ ನಡೆದ ವಿಶೇಷ ಆರಾಧನಾ ಕಾರ್ಯಕ್ರಮದಲ್ಲಿ ನೂರಾರು ಭಕ್ತಾದಿಗಳು ಪಾಲ್ಗೊಂಡು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಭಾಪಾಲಕರು, ಏಸುಕ್ರಿಸ್ತನು ಬೆತ್ಲೆಹೆಮ್ ಎಂಬ ಪುಟ್ಟಹಳ್ಳಿಯಲ್ಲಿ ಜನಿಸಿ ಇಡೀ ಜಗತ್ತಿಗೆ ಶಾಂತಿ, ಪ್ರೀತಿ ಮತ್ತು ನಿರೀಕ್ಷೆಯ ಸಂದೇಶವನ್ನು ಸಾರಿದರು. ಅವರ ಬೋಧನೆಗಳು ಇಂದಿಗೂ ಮಾನವಕುಲಕ್ಕೆ ದಾರಿದೀಪವಾಗಿದ್ದು ಸಮಾಜದಲ್ಲಿ ಸೌಹಾರ್ದತೆ ಬೆಳೆಸಲು ಪ್ರೇರಣೆಯಾಗಿವೆ ಎಂದು ಹೇಳಿದರು. ಕ್ರಿಸ್ಮಸ್ ಕ್ಯಾರಲ್ಸ್ ಗೀತೆಗಳು ಹಬ್ಬದ ಕಳೆಯನ್ನು ಹೆಚ್ಚಿಸಿದವು. ಪ್ರಾರ್ಥನೆ ಬಳಿಕ ಭಕ್ತರು ಪರಸ್ಪರ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡು ಸಂಭ್ರಮಿಸಿದರು. ನಾವು ಕ್ರಿಸ್ತ ಜಯಂತಿಯ ಆರಾಧನೆ ನಾವು ನಡೆಸಿದ್ದೇವೆ. 2025 ವರ್ಷಗಳ ತಗ್ಗಿನಲ್ಲಿ ಬೆತ್ಲೆಹೇಮ್ ಎನ್ನುವಂಥ ಸಣ್ಣ ಊರಿನಲ್ಲಿ ಪ್ರಭು ಯೇಸು ಕ್ರಿಸ್ತನ ಜನನವಾಗ್ತದೆ. ಆತನು ಇಡೀ ಲೋಕಕ್ಕೆ ತನ್ನ ಶಾಂತಿ, ಸಮಾಧಾನ ಮತ್ತು ನಿರೀಕ್ಷೆ ಮತ್ತು ಭರವಸೆಯ ಸಂದೇಶವನ್ನು ಹೊತ್ತು ತಂದಂಥ ಆ ಒಂದು ಸುದಿನ, ಅದು ನಾವು ಸಮಸ್ತ ಕ್ರೈಸ್ತ ಬಾಂಧವರಾಗಿ ಈ ಒಂದು ದಿನದಲ್ಲಿ ನಾವು ಆಚರಿಸುತ್ತಿದ್ದೇವೆ. ಆ ಮೂಲಕ ಸಮಸ್ತ ವಿಶ್ವದಲ್ಲಿ ಕ್ರಿಸ್ತನ ಸಮಾಧಾನ. ನಾವು ಇವತ್ತು ಕ್ರಿಸ್ತ ಜಯಂತಿ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಕ್ರಿಸ್ತ ಜಯಂತಿ ಹಬ್ಬ ಲೋಕಕ್ಕೆಲ್ಲ ಬೆಳಕು ಕೊಡುವಂಥ ಹಬ್ಬ ಆಗಿದೆ. ಸೊ ಹಾಗೆ ನಾವು ಎಲ್ಲರೂ ಪ್ರೀತಿ, ಅನ್ಯೋನ್ಯತೆ, ವಿಶ್ವಾಸದಿಂದ ಸೇರಿ ಈ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ನಾವು ಬೆಳಗಿನ ಆರಾಧನೆ 8 ಗಂಟೆಗೆ ಆರಂಭಿಸಿ ಈಗ 10 ಗಂಟೆ ತನಕ ಆರಾಧನೆಯನ್ನು ಮುಗಿಸಿದ್ದೇವೆ. ಈ ಆರಾಧನೆಯಲ್ಲಿ ಸಾಂಗ್ ಸರ್ವಿಸ್ ಇರ್ತದೆ, ದೇವರ ವಾಕ್ಯ ಸಂದೇಶವಿರ್ತದೆ.
ಈ ಎಲ್ಲವನ್ನು ಒಳಗೊಂಡಿರುತ್ತದೆ. ಈ ಕ್ರಿಸ್ತನ ಜನನ ಹಬ್ಬವು ನಮ್ಮೆಲ್ಲರಿಗೆ ಸಂತೋಷ ಸಮಾಧಾನ ತರಲಿ ಅಂತೇಳಿ ನಾನು ನಮ್ಮ ಎಲ್ಲ ಸಭೆಯ ಪರವಾಗಿ ಬೇಲೂರು ಪಟ್ಟಣದ ಜೆಪಿ ನಗರದ ಇತಿಹಾಸ ಪ್ರಸಿದ್ಧ ಸಂತ ಮೈಕೇಲ್ ಚರ್ಚ್ನಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಹಬ್ಬದ ಪ್ರಯುಕ್ತ ಚರ್ಚ್ ಆವರಣವನ್ನು ವಿದ್ಯುತ್ ದೀಪಗಳು ಮತ್ತು ನಕ್ಷತ್ರಗಳಿಂದ ಅಲಂಕರಿಸಲಾಗಿತ್ತು. ವಿಶೇಷ ಪ್ರಾರ್ಥನಾ ಸಭೆಯ ನೇತೃತ್ವ ವಹಿಸಿದ್ದ ಫಾದರ್ ಪ್ರಸನ್ನಕುಮಾರ್ ಮಾತನಾಡಿ, ಏಸುಕ್ರಿಸ್ತರ ಬೋಧನೆಗಳು ಕೇವಲ ಒಂದು ಧರ್ಮಕ್ಕೆ ಸೀಮಿತವಲ್ಲ, ಶಾಂತಿ, ಪ್ರೀತಿ ಮತ್ತು ಕ್ಷಮೆ ಎಂಬ ಮೌಲ್ಯಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಸಮಾಜದಲ್ಲಿನ ಅಸಮಾನತೆ ತೊಡೆದುಹಾಕಲು ಕ್ರಿಸ್ಮಸ್ ಸಂದೇಶ ಪ್ರಸ್ತುತವಾಗಿದೆ ಎಂದರು. ಸಹೋದರರೇ, ಬಂಧು ಬಳಗದವರೇ, ಈ ಬೇಲೂರು ಕ್ಷೇತ್ರದಲ್ಲಿ ಜೀವಿಸ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯೇ ನಿಮಗೆಲ್ಲರಿಗೂ ಕೂಡ ನಾನು ಕ್ರಿಸ್ತ ಜಯಂತಿಯ ಶುಭಾಶಯಗಳನ್ನು ಕೋರುತ್ತೇನೆ. ಭಗವಾನ್ ಯೇಸು ಕ್ರಿಸ್ತರು ನಿಮ್ಮೆಲ್ಲರನ್ನು, ನಿಮ್ಮ ಕುಟುಂಬಸ್ಥರನ್ನು, ನಿಮ್ಮ ಎಲ್ಲ ಕಾರ್ಯಗಳನ್ನು ಅವರು ಹರಸಲಿ. ಶಾಂತಿ, ಸಮಾಧಾನ, ಪ್ರೀತಿ, ವಿಶ್ವಾಸ, ಸಮಾಧಾನ ಮತ್ತು ಕ್ಷಮೆಯಿಂದ ನೀವು ಮತ್ತು ನಾವೆಲ್ಲರೂ ಕೂಡ ಜೀವಿಸೋಣ. ದೇವರ ಮಕ್ಕಳಾಗಿ ನಾವು ಮುಂದೆ ಸಾಗೋಣ. ಪ್ರಭು ಯೇಸು. ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಿದ್ದ ವೃತ್ತ ನಿರೀಕ್ಷಕ ರೇವಣ್ಣ ಮಾತನಾಡಿ, ಹಬ್ಬಗಳು ಸಮಾಜವನ್ನು ಒಗ್ಗೂಡಿಸುವ ಶಕ್ತಿಯನ್ನು ಹೊಂದಿವೆ. ಸಾರ್ವಜನಿಕರು ಕಾನೂನು ಪಾಲನೆ ಮತ್ತು ಪರಸ್ಪರ ಗೌರವ ನೀಡುವ ಮೂಲಕ ಸುಂದರ ಸಮಾಜ ನಿರ್ಮಾಣಕ್ಕೆ ಸಹಕರಿಸಬೇಕೆಂದು ಮನವಿ ಮಾಡಿದರು. 2025ನೇ ಸಾಲಿನ ಈ ದಿನ ಕ್ರಿಸ್ಮಸ್ ಹಬ್ಬವನ್ನು ಎಲ್ಲ ಕ್ರಿಸ್ಮಸ್ ಬಂಧು ಮಿತ್ರರು ಆಚರಿಸ್ತಿದ್ದು, ಎಲ್ಲರೂ ಶಾಂತಿಯುತರಾಗಿರೋದರಿಂದ ಶಾಂತಿಯಿಂದ ಎಲ್ಲರೂ ಕೂಡ ಸಮೃದ್ಧಿಯನ್ನು ಕೊಡಲಿ, ಆರೋಗ್ಯ ಐಶ್ವರ್ಯಗಳನ್ನು ಕೊಡಲಿ ಮತ್ತು ಕ್ರಿಸ್ಮಸ್ ಹಬ್ಬ ಎಲ್ಲರಿಗೂ ಶುಭ ತರಲಿ ಅಂತ ಹಾರೈಸ್ತೀನಿ. ಹಾಗೆ ನಮ್ಮ ಫಾದರರು ಕೂಡ ನಮ್ಮ ಎಲ್ಲ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ನಮಗೆಲ್ಲರೂ ಕೂಡ ಶುಭ ಕೋರಿದ್ರು. ಅವರು ಕೂಡ ನಾನು ನನ್ನ ಪೊಲೀಸ್ ಠಾಣೆ ವತಿಯಿಂದ ಶುಭವನ್ನು ಕೋರ್ತಾ ಒಳ್ಳೆಯದಾಗಲಿ ಅಂತ ಎಲ್ಲರೂ ಕೂಡ ಕ್ರಿಸ್ಮಸ್ ಬಾಂಧವರಿಗೆ ಹಾರೈಸ್ತೇನೆ. ಕಾರ್ಯಕ್ರಮದಲ್ಲಿ ಮಕ್ಕಳು ಮತ್ತು ಯುವ ಜನತೆಯಿಂದ ಕ್ರಿಸ್ಮಸ್ ಗೀತೆಗಳ ಗಾಯನ ನಡೆಯಿತು. ಭಕ್ತರು ಮೊಂಬತ್ತಿ ಬೆಳಗಿಸಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡರು. ವಿವಿಧ ಸಮುದಾಯಗಳ ಜನರು ಈ ಸಂಭ್ರಮದಲ್ಲಿ ಪಾಲ್ಗೊಂಡು ಸೌಹಾರ್ದತೆ ಮೆರೆದರು. ಬೇಲೂರು ಪಟ್ಟಣದ ರೋಟರಿ ಕ್ಲಬ್ ವತಿಯಿಂದ ನಡೆಯುತ್ತಿರುವ ಸಾರ್ವಜನಿಕ ಸೇವಾ ಕಾರ್ಯಗಳು ಹಾಗೂ ಸ್ವಂತ ಕಟ್ಟಡ ನಿರ್ಮಾಣದ ಯೋಜನೆ ಅತ್ಯಂತ ಶ್ಲಾಘನೀಯ ಎಂದು ರೋಟರಿ ಜಿಲ್ಲಾ ಗವರ್ನರ್ ಕೆ ಪಾಲಾಕ್ಷ ತಿಳಿಸಿದರು. ಪಟ್ಟಣದ ರೋಟರಿ ಕ್ಲಬ್ ಸಭಾಂಗಣದಲ್ಲಿ ಬುಧವಾರ ಸಂಜೆ ಹಮ್ಮಿಕೊಂಡಿದ್ದ ಜಿಲ್ಲಾ ರಾಜ್ಯಪಾಲರ ಅಧಿಕೃತ ಭೇಟಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಬೇಲೂರು ರೋಟರಿ ಕ್ಲಬ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನದೇ ಆದ ವಿಶಿಷ್ಟ ಗುರುತನ್ನು ಹೊಂದಿದೆ. ಇತ್ತೀಚೆಗೆ ತಾಲೂಕು ಕಚೇರಿಗೆ ಬರುವ ಸಾರ್ವಜನಿಕರಿಗಾಗಿ 3 ಬೆಂಚ್ಗಳ ಕೊಡುಗೆ ಮತ್ತು ಅಪಘಾತ ತಡೆಗಟ್ಟಲು ಮೂಡಿಗೆರೆ ರಸ್ತೆಯಲ್ಲಿ ಅಳವಡಿಸಿರುವ ಸೂಚನಾ ಫಲಕಗಳು ಕ್ಲಬ್ನ ಸಾಮಾಜಿಕ ಜವಾಬ್ದಾರಿಗೆ ಸಾಕ್ಷಿಯಾಗಿವೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಪ್ರಪಂಚದಲ್ಲಿ ಸುಮಾರು ಸಮಾಜಮುಖಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇಂಡಿಯಾದಲ್ಲಿ ಅತಿ ಹೆಚ್ಚು ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ. ನಾವು ರೋಟರಿಗೆ ಕೊಟ್ಟಕ್ಕಂಥ ಹಣಕ್ಕಿಂತ ನಾವು ಪಡಿತಕ್ಕಂಥ ಹಣ 2 ಪಟ್ಟು ಜಾಸ್ತಿ. ಏನೆಲ್ಲ ಕೆಲಸ ಮಾಡಿದ್ದೇವೆ ಅಂತ ಅಂದ್ರೆ, ಈ ವರ್ಷ ಇಂಡಿಯಾದಲ್ಲಿ 2,000ಕ್ಕಿಂತ ಹೆಚ್ಚು ಸಣ್ಣ ಮಕ್ಕಳ ಆಟ ಸರ್ಜರಿಯನ್ನ ರೋಟರಿ ಯಾವುದೇ ಒಂದು ದುಡ್ಡನ್ನು ಪೇಷಂಟ್ನಿಂದ ಯಾವುದೇ ದುಡ್ಡನ್ನು ಖರ್ಚಿದೆ ಇವತ್ತು ಆಪರೇಷನ್ ರೋಟರಿ ಮಾಡಿಸಿದೆ. 20,000ಕ್ಕೂ ಹೆಚ್ಚು ಕ್ಯಾಟ್ರಾಕ್ಟ್ ಸರ್ಜರಿಯನ್ನ ರೋಟರಿ ಇಂಡಿಯಾದಲ್ಲಿ ಮಾಡ್ತಾ ಇದೆ. ಮತ್ತೆ ಗೌತಮ್ಪುರದಲ್ಲಿ ಒಂದು ಶಿವಮೊಗ್ಗ ಜಿಲ್ಲೆ. ಕಾರ್ಯಕ್ರಮದಲ್ಲಿ ಕ್ಲಬ್ ಅಧ್ಯಕ್ಷ ಬಿಎಂ ರಂಗನಾಥ್, ಸಹಾಯಕ ರಾಜ್ಯಪಾಲ ಸಿಎಸ್ ಮಹೇಶ್, ಕಾರ್ಯದರ್ಶಿ ರಮೇಶ್, ಮುಖಂಡರಾದ ಆದರ್ಶ, ವೈಡಿ ಲೋಕೇಶ್, ಗಣೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರದ ದ್ವೇಷ ಭಾಷಣ ಮಸೂದೆಯನ್ನು ವಿರೋಧಿಸಿ ಕಲಬುರಗಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡರು, ಸರ್ಕಾರವು ಸಾರ್ವಜನಿಕರ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಳ್ಳಲು ಈ ಕಾಯ್ದೆಯನ್ನು ಜಾರಿಗೆ ತರುತ್ತಿದೆ. ಸರ್ಕಾರದ ವೈಫಲ್ಯಗಳ ವಿರುದ್ಧ ಧ್ವನಿ ಎತ್ತುವವರನ್ನು ಹತ್ತಿಕ್ಕಲು ಇದೊಂದು ವ್ಯವಸ್ಥಿತ ಹುನ್ನಾರವಾಗಿದೆ. ಪ್ರಜಾಪ್ರಭುತ್ವ ವಿರೋಧಿ ಈ ಮಸೂದೆಯನ್ನು ಕೂಡಲೇ ಕೈಬಿಡಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಯಾರು ಇವರೆಲ್ಲ ರಾಜ ಮಹಾರಾಜರ ಆಡಳಿತ ಅಂತ ತಿಳ್ಕೊಂಡಾರ.
ಯಾರ ರಾಜ ಮಹಾರಾಜರ ಆಡಳಿತ ಅಲ್ಲ ಇದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಪ್ರಕಾರ ನಡಿಬೇಕಾದಂತ ಸರ್ಕಾರ. ಆದ್ರೆ ಇಲ್ಲಿರುವಂತ ಮಂತ್ರಿಗಳು, ಇಲ್ಲಿರುವಂತ ಮುಖ್ಯಮಂತ್ರಿಗಳು ಇವ್ರು ಏನ್ ತಿಳ್ಕೊಂಡಾರ ಅಂದ್ರೆ ನಾವು ರಾಜ ಮಹಾರಾಜರ ಮಕ್ಕಳು, ನಮಗೆ ಯಾರಿಂದು ಏನು ಮಾಡಕ್ಕಾಗಲ್ಲ, ಲೋಕಾಯುಕ್ತರು ಹಲ್ ಕಿತ್ತಾಕಿವಿ, ಪೊಲೀಸರು ದಂಡ ಕಿತ್ಕೊಂಡಿವಿ, ಯಾರು ನಮ್ಮ ಮುಂದೆ ಏನು ಮಾಡಕ್ಕಾಗಲ್ಲ, ಯಾರು ಕೂಡ ನಮ್ಮ ವಿರುದ್ಧ ಮಾತಾಡಬಾರ್ದು, ನಾವು ಮಾಡಿದ ಭ್ರಷ್ಟಾಚಾರ ಸಹಿಸ್ಕೋಬೇಕು, ನಮ್ಮ ನಾಯಕರು. ದಂಡದ ಹಣವನ್ನು ದುರುಪಯೋಗಪಡಿಸಿಕೊಂಡ ಆರೋಪದ ಹಿನ್ನೆಲೆಯಲ್ಲಿ ಭಟ್ಕಳ ಗ್ರಾಮೀಣ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕ ಮಂಜುನಾಥ ಲಿಂಗಾರೆಡ್ಡಿ ಮತ್ತು ಹೆಡ್ ಕಾನ್ಸ್ಟೇಬಲ್ ಅಶೋಕ್ ನಾಯ್ಕ್ ಅವರನ್ನು ಅಮಾನತುಗೊಳಿಸಿ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆದೇಶಿಸಿದ್ದಾರೆ. ಕೆಲ ದಿನಗಳ ಹಿಂದೆ ಕುಡಿದು ವಾಹನ ಚಾಲನೆ ಮಾಡಿದ ಪ್ರಕರಣದಲ್ಲಿ ಆರೋಪಿಯಿಂದ 15,000 ರು ದಂಡ ವಸೂಲಿ ಮಾಡಲಾಗಿತ್ತು. ಆದರೆ ಈ ಮೊತ್ತವನ್ನು ನ್ಯಾಯಾಲಯಕ್ಕೆ ಜಮಾ ಮಾಡದೆ ವೈಯಕ್ತಿಕವಾಗಿ ಇಟ್ಟುಕೊಂಡಿರುವುದು ಪ್ರಾಥಮಿಕ ತನಿಖೆಯಲ್ಲಿ ದೃಢಪಟ್ಟಿದೆ. ಜುಲೈನಲ್ಲಿ ದಾಖಲಾದ ದೂರಿನ ಆಧಾರದ ಮೇಲೆ ತನಿಖೆ ನಡೆಸಿದಾಗ ಅಧಿಕಾರಿಗಳ ಅಕ್ರಮ ಬಯಲಾಗಿದೆ. ಅಲ್ಲದೆ ದೂರು ದಾಖಲಿಸದಂತೆ ಸಾರ್ವಜನಿಕರಿಗೆ ಬೆದರಿಕೆ ಹಾಕಿದ ಆರೋಪವು ಹೆಡ್ ಕಾನ್ಸ್ಟೇಬಲ್ ಮೇಲಿದೆ. ಪ್ರಕರಣವನ್ನು ಇದೀಗ ಉನ್ನತ ಮಟ್ಟದ ತನಿಖೆಗೆ ಒಪ್ಪಿಸಲಾಗಿದೆ. ಚಿತ್ರದುರ್ಗದಲ್ಲಿ ಸಂಭವಿಸಿದ ಭೀಕರ ಖಾಸಗಿ ಬಸ್ ಅಪಘಾತದಲ್ಲಿ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಅಂಕನಹಳ್ಳಿ ಗ್ರಾಮದ ಯುವತಿ ನವ್ಯ ಎಂಬುವರು ಸಜೀವ ದಹನವಾಗಿದ್ದಾರೆ. ಬೆಂಗಳೂರಿನಲ್ಲಿ ಎಂಟೆಕ್ ಮುಗಿಸಿ ಸಾಫ್ಟ್ವೇರ್ ಎಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದ ನವ್ಯ ಬೆಂಗಳೂರಿನಿಂದ ಪ್ರಯಾಣಿಸುತ್ತಿದ್ದಾಗ ಈ ಅವಘಡ ಸಂಭವಿಸಿದೆ. ಯುವತಿಯ ಕುಟುಂಬ ಸದ್ಯ ಚನ್ನರಾಯಪಟ್ಟಣದಲ್ಲಿ ವಾಸವಿದ್ದು, ಮಗಳ ಸಾವಿನ ಸುದ್ದಿ ಕೇಳಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇಡೀ ಗ್ರಾಮದಲ್ಲಿ ಶೋಕದ ಛಾಯೆ ಆವರಿಸಿದೆ. ಟಿ.ನರಸೀಪುರ ತಾಲೂಕಿನ ಬಾನೂರು ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ವಿಶ್ವ ರೈತ ದಿನಾಚರಣೆ ಹಾಗೂ ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನವನ್ನು ಯಶಸ್ವಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದ ಜಿಲ್ಲಾಧ್ಯಕ್ಷ ಬನ್ನೂರು ನಾರಾಯಣಗೌಡ ಮತ್ತು ಹಿರಿಯ ಹೋರಾಟಗಾರ ಪುಟ್ಟಸ್ವಾಮಿ ಮಾತನಾಡಿ, ರೈತರು ಬೆವರು ಹರಿಸಿ ಬೆಳೆದ ಬೆಳೆಗೆ ದಲ್ಲಾಳಿಗಳು ಬೆಲೆ ನಿಗದಿ ಮಾಡುವ ಪದ್ಧತಿ ಕೊನೆಯಾಗಬೇಕು. ಇಂದಿನ ರಾಜಕಾರಣಿಗಳು ರೈತರ ಹಿತ ಕಾಯುವ ಬದಲು ಲೂಟಿಯಲ್ಲಿ ತೊಡಗಿದ್ದಾರೆಂದು ಗುಡುಗಿದರು. ಒಂದು ಮಣಕ್ಕೆ 10 ಕೆಜಿಗೆ 60 ರೂಪಾಯಿ 55 ರೂಪಾಯಿ ಶುರು ಮಾಡಿ ಕೂಗ್ತಾನೆ ಅನ್ನೋದಾದ್ರೆ ನನ್ನ ಬದನೆಕಾಯಿಗೆಲ್ಲ ಬೆಳೆದ ಮಾಲೀಕನಿಗೆ ಅವಮಾನ ಮಾಡು, ಹರಾಜು ಮಾಡುವಂಥದ್ದು ಇದು ನಿಲ್ಬೇಕು ಕಣ್ರಿ. ನಿಂತ ಹಾಕಣ್ರಿ ಈ ರೈತರಿಗೆ ದೇಶದಲ್ಲಿ ಸ್ವಾತಂತ್ರ್ಯ ಸಿಕ್ತು ಅಂತೇಳಿ ಏನು ಇಲ್ಲಿ. ಅದಕ್ಕೆ ಕುವೆಂಪು ಅವತ್ತೇ ಹೇಳಿದ್ರು 1931 ಸುಮಾರಿನಲ್ಲೇ, ಬಿಳಿಯರದೋ ಕರಿಯರದೋ ಯಾರದಾದರೇನ್, ಇದು ನಾನು ಹೇಳ್ತೀನಿ ಎಲ್ಲ ಕಡೆ, ಬಿಳಿಯರದೋ ಕರಿಯರದೋ ಯಾರದಾದರೇನ್ ಸಾಮ್ರಾಜ್ಯವಾದಗಂ ಸುಲಿಗೆ ಮಾತ್ರ ರೈತಂಗೆ. ಏನವ ತಾಯಿ, ಸುಲಿಗೆ ಈ ರೈತನಿಗೆ ಕಣವ. ಆ ಕರಿ ಬ್ರಿಟಿಷರು 200 ವರ್ಷ ದರ್ಬಾರ್ ಮಾಡಿ ಎಲ್ಲನೂ ಚಿನ್ನ ಬೆಳ್ಳಿ ಆಭರಣ ಸಮೇತ ನಮ್ಮ ಬದುಕು ಕಾಫಿ ಟೀ ಎಲ್ಲನೂ ಬೋರ್ಕೊಂಡ್ರು. ಈಗ ಅವರೆಲ್ಲ ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ಹಿಂಡುವಾಳ್ ಚಂದ್ರಶೇಖರ್, ಹೆಗ್ಗೂರು ಹೊನ್ನೇಗೌಡ ಸೇರಿದಂತೆ ರಾಜ್ಯದ ವಿವಿಧ ಭಾಗದ ನಾಯಕರು ಉಪಸ್ಥಿತರಿದ್ದರು. 3 ದಶಕಗಳ ಕಾಲ ಹೋರಾಟ ನಡೆಸಿದರೂ ಕಾಡುಗೊಲ್ಲ ಸಮುದಾಯವನ್ನು ಎಸ್ಟಿ ಮೀಸಲಾತಿಗೆ ಸೇರಿಸದಿರುವುದು ವಿಷಾದನೀಯ ಎಂದು ವನಕಲ್ಲು ಮಠದ ಶ್ರೀ ಬಸವರಮಾನಂದ ಸ್ವಾಮೀಜಿ ತಿಳಿಸಿದರು. ಅಗಲವಾಡಿ ಹೋಬಳಿಯ ಬೆಳೆಕಲ್ಲಟ್ಟಿಯಲ್ಲಿ ಮಾತನಾಡಿದ ಅವರು, ಸರ್ಕಾರಗಳು ಕೇವಲ ಭರವಸೆ ನೀಡುತ್ತಾ ಕಾಲಹರಣ ಮಾಡುತ್ತಿವೆ. ಗುಡಿಸಲು ಮುಕ್ತ ಕರ್ನಾಟಕ ಎನ್ನುವ ಘೋಷಣೆ ಗೊಲ್ಲರಹಟ್ಟಿಗಳಿಗೆ ಭೇಟಿ ನೀಡಿದಾಗ ಮಾತ್ರ ಸಾರ್ಥಕವಾಗುತ್ತದೆ ಎಂದರು. ಸಂಘದ ಜಿಲ್ಲಾಧ್ಯಕ್ಷ ಗಂಗಾಧರ್ ಮಾತನಾಡಿ, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ನೀಡಿದ ಭರವಸೆಯಂತೆ ಸಮುದಾಯಕ್ಕೆ ನ್ಯಾಯ ಒದಗಿಸಬೇಕೆಂದು ಒತ್ತಾಯಿಸಿದರು. ಕಾಡುಗೊಲ್ಲರಿಗೆ ಎಸ್ಟಿ ಮೀಸಲಾತಿ ವಿಚಾರ ಹೇಳಲೇಬೇಕು, ಎಲ್ಲೋದು ನಮ್ಮ ಮೊದಲನೇ ಆದ್ಯತೆನೇ ಅದು. ಎಸ್ಟಿ ಮೀಸಲಾತಿ ವಿಚಾರದಲ್ಲಿ ಎಲ್ಲ ಸರ್ಕಾರಗಳು ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ. ಹೇಳೋದೊಂದು ಮಾಡೋದೊಂದು ಅನ್ನೋ ರೀತಿಯಲ್ಲಿ ನಡ್ಕೊಂತ ಇದ್ದಾರೆ. ಕೆಲವೊಂದು ಬಾರಿ ರಾಜ್ಯ ಸರ್ಕಾರದಿಂದಲೂ ಕೂಡ ತಪ್ಪುಗಳಾದವು. 2014ರಲ್ಲಿ ಕಾಡುಗೊಲ್ಲರನ್ನ ಎಸ್ಟಿ ಮಾಡಲಿಕ್ಕೆ ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆ ಸಲ್ಲಿಸಿದ್ರು. ಅದರಲ್ಲಿ ಕಾಡುಗೊಲ್ಲರನ್ನ ಜಾತಿ ಪಟ್ಟಿಗೆ ಸೇರಿಸಿರಲಿಲ್ಲ, ಅದೊಂದು ಪ್ರಮಾದ ಆಯಿತು. ಇದರಿಂದ ಮತ್ತೆ ಆ ಒಂದು ಕಡತ ವಾಪಸ್ ಬಂತು. ಇದೇ ರೀತಿ ಪ್ರತಿ ಸಾರಿಗೂ ಸುಮಾರು 3-4 ಬಾರಿ ಕಡತ ವಾಪಸ್ ಬಂದು ಎಸ್ಟಿ ಮೀಸಲಾತಿ ಒಂದು ಕಗ್ಗಂಟಾಗಿ ಅಲ್ಲೇ ಉಳ್ಕೊಂಡಿದೆ. ದಯಮಾಡಿ ಶ್ರೀಗಳು, ನಮ್ಮ ಏನು ವನಕಲ್ ಮಹಾಶ್ರೀಗಳು ಕೇಂದ್ರ ಸರ್ಕಾರ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಲಾರಿ ಚಾಲಕನ ಅಜಾಗರೂಕತೆಯಿಂದಲೇ ಚಿತ್ರದುರ್ಗ ಬಸ್ ದುರಂತ, ಸುರಕ್ಷತೆಗೆ ಸಾರಿಗೆ ಇಲಾಖೆ ಕಟ್ಟುನಿಟ್ಟಿನ ಕ್ರಮ, ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ.
ಭಾರತದ ಮೂಲಸೌಕರ್ಯಕ್ಕೆ ಭದ್ರ ಬುನಾದಿ ಹಾಕಿದ ಮಹಾನಾಯಕ ವಾಜಪೇಯಿ. ಅಟಲ್ಜಿ ಮೌಲ್ಯಗಳು ನಮಗೆ ದಾರಿದೀಪ. ಸಕಲೇಶಪುರದಲ್ಲಿ ಶಾಸಕ ಸಿಮೆಂಟ್ ಮಂಜು ಗುಣಗಾನ. ರವಿಶಂಕರ್ ಸಿಎಂನ ದತ್ತುಪುತ್ರನಂತೆ, ಅಭಿವೃದ್ಧಿ ಸಹಿಸದೆ ಸುಳ್ಳು ಆರೋಪ ಮಾಡುತ್ತಿದ್ದಾರೆ. ಕೆಆರ್ ನಗರದಲ್ಲಿ ಕೈ ಮುಖಂಡರ ತಿರುಗೇಟು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ. ಸತ್ಯದ ಕಡೆ ನಮ್ಮ ನಡೆ.